ಮೋದಿ ತಿನ್ನ ಅನ್ನ ಕಿತ್ಕೊಂಡ್ಬಿಟ್ಟಿದ್ದಾನೆ. ತುಂಬಾ ಕಷ್ಟ ಆಗಿದೆ ಪಬ್ಲಿಕ್ ಗೆ. GST, ಗೂಗಲ್ ಪೇ ದುಡ್ಡೇ ಓಡಾಡ್ತಾ ಇಲ್ಲ. ಭಾರಿ ತೊಂದರೆ ಆಗಿದೆ. ಓದಿರೋರಿಗೆ ತುಂಬಾ ಹೊಡ್ತಾ ಮೋದಿ ಇದ್ದ. ಮೋದಿ ಬಂದ್ಮೇಲೆ ಮಧ್ಯಮ ವರ್ಗದವರಿಗೆ, ಬಡವರಿಗೆ ತುಂಬಾ ತೊಂದರೆ ಆಗಿದೆ. ಟ್ಯಾಕ್ಸ್ ವಸೂಲಿ ಮಾಡೋದು ಸರ್ಕಾರ ನಡೆಸೋದು. 45,000 ಕೋಟಿ ಕರ್ನಾಟಕ ಸರ್ಕಾರಕ್ಕೆ GST ವಾಪಸ್ ಕೊಡ್ಬೇಕು. ₹1 ಕೊಡ್ಲಿಲ್ಲ. ಇಂಥದ್ರಿಂದ ಮೋದಿ ಬೇಕಾಗಿಲ್ಲ. ನಾವು ಬಂಡವಾಳ ಹಾಕ್ತಿವಿ, ಮೋದಿ ಕೊಟ್ಟಿದ್ದ. ಅದಕ್ಕೆ ಡಬಲ್ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಅದಕ್ಕೊಂದು ಮಿತಿ ಇದೆ. ಮೋದಿ ಸರ್ಕಾರ ನಡೀತಾ ಇರೋದನ್ನೇ ಓನ್ಲಿ ಅಂಬಾನಿ, ಅದಾನಿ, ಅಮಿತ್ ಶಾ ಇವರಿಗೇನು ಒಂದಷ್ಟು ಬಟ್ಟೆ, ಊಟ, ತಿಂಡಿ ಅಷ್ಟೇ. ಹೆಂಡ್ರಿಲ್ಲ, ಮಕ್ಕಳಿಲ್ಲ. ಮೋದಿಗೇನು ಮಕ್ಕಳಿಲ್ಲ, ಪರವಾಗಿಲ್ಲ. ಅಮಿತ್ ಶಾ ಮಗ ರೆಡಿ ಆಗಿದ್ದಾನೆ. ಸಿದ್ಧಾರ್ಥ ಹೆಗಡೆ ಸತ್ತೋಗಿದ್ದು ನೋಟ್ ಅಮಾನತ್ ಮಾಡಿ ಎಷ್ಟು ಕೆಲಸ ಹೋಯ್ತು. ಇವನು ಓಡೋಗಿದ್ದಾಕೆ ವಿಠಲ್ ಮಲ್ಯ ನೋಟ್ ಅಮಾನತ್ ಮಾಡಿದ ತಕ್ಷಣ ಓಡಿ. ನೆಕ್ಸ್ಟ್ ಶ್ರೀಲಂಕಾ ಟೈಪ್ ಆಗಿ ನೆಕ್ಸ್ಟ್ ಮೋದಿ ಬೇಕಾಗೇ ಇಲ್ಲ. ಮೋದಿ ಯಾರೋ ಬೇಕಾಗೋರು ಹೇಳ್ಬೋದು, ಸುಮ್ಮನೆ ಹುಚ್ಚುಚ್ಚಾಗಿ ಹೇಳ್ಬೋದು ಅಷ್ಟೇ. ನಮಸ್ತೆ ಸರ್. ನಮಸ್ತೆ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ಯಾರು ಪ್ರಧಾನಿ ಅಂದ್ರೆ ಈಗ ಇಂಡಿಯಾ ಅಂತ ಮಾಡಿದಾರಲ್ಲ, ಅವರಲ್ಲಿ ಯಾರಾದರೂ ಒಬ್ಬರು ಆದರೆ ಒಳ್ಳೆಯದು. ಯಾಕಂದರೆ ಈ ಮೋದಿ ತಿನ್ನ ಅನ್ನ ಕಿತ್ಕೊಂಡ್ಬಿಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ ತುಂಬ ಕಷ್ಟ ಆಗಿದೆ ಪಬ್ಲಿಕ್ಕಿಗೆ. ಈ GST, ಆಮೇಲೆ ಇದು ಯಾವುದು ಗೂಗಲ್ ಪೇ, ಪೇ ಎಲ್ಲ ದುಡ್ಡೇ ಓಡಾಡ್ತಾ ಇಲ್ಲ. ಭಾರಿ ತೊಂದರೆ ಆಗಿದೆ. ಓದಿರೋರಿಗೆ ತುಂಬ ಹೊಡ್ತಾ ಮೋದಿಯಿಂದ. ನಾವೆಲ್ಲ ಓದಿಲ್ಲ, ತುಂಬ ಕಷ್ಟ ಆಗ್ತದೆ. ಎಲ್ಲೋದ್ರೂ ಗೂಗಲ್ ಕೇಳ್ತಾರೆ, ಎಲ್ಲೋದ್ರೂ ಫೋನ್ಪೇ ಮಾಡಿ ಅಂತಾರೆ, ಎಲ್ಲ ಅಕೌಂಟಲ್ಲಿ ತೋರಿಸಿ ಅಂತಾರೆ. ತುಂಬ ತೊಂದರೆ ಕೊಟ್ಟಿದ್ದಾನೆ ಮೋದಿ. ಇಡೀ ಬೇಕಾಗೇ ಇಲ್ಲ ಮೋದಿ. ಯಾರೋ ಬೇಕಾಗೋರು ಹೇಳ್ಬೋದು, ಸುಮ್ಮನೆ ಹುಚ್ಚುಚ್ಚಾಗಿ ಹೇಳ್ಬೋದು ಅಷ್ಟೇ. ಮೋದಿ ಬಂದಮೇಲೆ ಮಧ್ಯಮ ವರ್ಗದವರಿಗೆ, ಬಡವರಿಗೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ಇಂಡಿಯಾ ಅಂತ ಮಾಡಿದ್ದಾರೆ. ಅದರಲ್ಲಿ ಯಾರಾದರೂ ಒಬ್ಬರು ಆಗ್ತಾರೆ, ಅದರಲ್ಲಿ ಏನಿಲ್ಲ. ಮೋದಿಗೆ ಈಗ ಮುಂಚೆನೇ ಇಮೇಜ್ ಇಲ್ಲ, ಡೌನ್ ಆಗಿದೆ. ಈ ಥರ ಅವ್ರು ಯಾವುದು ಏನು ಅವರ ಇದು ಲೈಫಲ್ಲಿ ಯಾವೊಂದು ಫ್ಯಾಕ್ಟ್ರಿ ಒಂದು ಯಾವುದನ್ನ ಆಗಲಿ 2-3 ಕೋಟಿ ಜನ ಕೆಲಸ ಕಳ್ಕೊಂಡವ್ರೆ. ಬರೀ IT BT ಓದ್ದವ್ರಿಗೆ ಒಂದು ಒಳ್ಳೆಯದಾಗಿದೆ. ಮತ್ತು ಬೇರೆ ಏನಿಲ್ಲ, ಬರೀ ಟ್ಯಾಕ್ಸ್ ಅಷ್ಟೇ. ಟ್ಯಾಕ್ಸ್ ವಸೂಲಿ ಮಾಡೋದು ಸರ್ಕಾರ ನಡೆಸೋದು. ಬೇರೆ ನಮ್ಮ ಅಭಿಪ್ರಾಯದಲ್ಲಿ ಬರೀ ಟ್ಯಾಕ್ಸಿಂದ ಜೀವನ ಮಾಡ್ತಾರೆ ಹೊರತು ಇದು ಕೇಂದ್ರ ಸರ್ಕಾರ ಏನಿಲ್ಲ. 45,000 ಕೋಟಿ ಕರ್ನಾಟಕ ಸರ್ಕಾರಕ್ಕೆ GST ವಾಪಸ್ ಕೊಡಬೇಕು. ₹1 ಕೊಡಲಿಲ್ಲ. ಇಂಥದ್ರಿಂದ ಮೋದಿ ಬೇಕಾಗಿಲ್ಲ ಅಂತ ನಮ್ಮ ಅಭಿಪ್ರಾಯ. ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಖರ್ಗೆ ಅವರು ಆಗಿರ್ಬೋದು, ಯಾಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅನಿಸ್ತಾ ಇದೆ? ನಮಗೆ ಇಷ್ಟ. ಸ್ವಲ್ಪ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಹಾಯ ಆಗ್ತದೆ. ಈ ಇಂಡಿಯಾ ಅಂತೇಳಿ ಮಾಡಿದ್ದಾರಲ್ಲ, ಅದು ಬಂದರೆ ಅಂತ. ಇವ್ರು ಇನ್ನೂ ಟೈಟ್ ಮಾಡ್ತಾರೆ. ₹500 ನೋಟು ಬ್ಯಾನ್ ಮಾಡ್ತಾನೆ. ಬರೀ ಏನು ₹1 ಏನು ಆ ಕಡೆ ಈ ಕಡೆ ಹೋಗಬಾರ್ದು. ಬರೀ ಗೌರ್ಮೆಂಟಿಗೆ ಇನ್ಕಮ್ ಆದರೆ ಏನು ಪ್ರಯೋಜನ? ನಾವು ಈಗ ದುಡಿಯೋದು, ಈಗ ನಾವು ಬಂಡವಾಳ ಹಾಕ್ತೀವಿ, ಮೋದಿ ಕೊಟ್ಟಿದ್ದ. ಅದಕ್ಕೆ ಡಬಲ್ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಅದಕ್ಕೊಂದು ಮಿತಿ ಇದೆ. ಕಡಿಮೆ ಮಾಡಲಿ, ಸ್ವಲ್ಪ ಏನಾದರೂ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೋಗಲಿ. ಈಗ ಅವರು ಏನು ಸಿಕ್ಕಾಪಟ್ಟೆ ಓವರ್ ಆಗೋಯ್ತು. ಈಗ ₹500 ಬಂದಾಗ್ಬಿಟ್ರೆ ಮಧ್ಯಮ ವರ್ಗದವರು, ಬಡವರು ಸತ್ತೋದ್ರು. ಓನ್ಲಿ ಗೌರ್ಮೆಂಟ್ ಕೆಲಸ ಮತ್ತು ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನಿಗೆ ಅನುಕೂಲ. ಈ ಮೋದಿ ಸರ್ಕಾರ ನಡೀತಾ ಇರೋದೇ ಓನ್ಲಿ ಅಂಬಾನಿ, ಅದಾನಿ, ಅಮಿತ್ ಶಾ ಇವರಿಗೇನು ಒಂದಷ್ಟು ಬಟ್ಟೆ, ಊಟ, ತಿಂಡಿ ಅಷ್ಟೇ. ಹೆಂಡ್ರಿಲ್ಲ, ಮಕ್ಕಳಿಲ್ಲ ಅಂತ ಆ ಥರ ನಡೆಯೋದು. ಅದು ನಡೆಸೋದೇ ಸರ್ಕಾರ ನಡೆಸೋದೇ ಅಮಿತ್ ಶಾನು, ಇವನು ಯಾರು ಅಮಿತ್ ಶಾ ಮತ್ತು ಅಂಬಾನಿ, ಅದಾನಿ. ಅದಕ್ಕೋಸ್ಕರ ಸರ್, ಈಗ ಒಂದು ಟೀಕೆ ಕೇಳಿ ಬರ್ತಾ ಇದೆ ರಾಹುಲ್ ಗಾಂಧಿ ಅವರ ಬಗ್ಗೆ. ಏನು ಅಂತಂದ್ರೆ ಅವರ ವಂಶಸ್ಥರೇ ಅವರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ. ಅಂದ್ರೆ ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಅವರ ವಂಶಸ್ಥರೇ, ತಳಿಗಳೇ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಟೀಕೆಗಳು ಅಂತಾನೆ ಹೇಳ್ಬೋದು ಅದನ್ನ. ಅದು ಬರ್ತಾ ಇದೆ. ಅದ್ರ ಬಗ್ಗೆ ಯಾರು ವಂಶಸ್ಥರಿ ಏನು ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಆದವನು ಅವನ ಮಗನ ರೆಡಿ ಮಾಡ್ತಾನೆ, ಪ್ರಧಾನಮಂತ್ರಿ ಆದವ ಅವ್ರ ಮಕ್ಕಳನ್ನ ರೆಡಿ ಮಾಡ್ತಾರೆ. ವಾಸ್ತುನೇ ಹಂಗಲ್ಲ ಇಂಡಿಯಾದಲ್ಲಿ. ಮೋದಿಗೇನೋ ಮಕ್ಕಳಿಲ್ಲ, ಪರವಾಗಿಲ್ಲ. ಇವರು ಅಮಿತ್ ಶಾ ಮಗ ರೆಡಿ ಆಗಿದ್ದಾನೆ. ಆ ಥರ ಏನಿಲ್ಲ. ಸ್ವತಂತ್ರ ತಂದುಕೊಟ್ಟವರು ನೆಹರು, ಮೋತಿಲಾಲ್ ನೆಹರು ಎಲ್ಲ. ಅದರಿಂದ ಅವರು ವಂಶವನ್ನ ಏನು ಆ ಥರ ಏನಿಲ್ಲ. ಇಂಡಿಯಾ ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರನ್ನ ಇವರು ಖರ್ಗೆ ಅವರು ಇದ್ದಾರೆ, ಬೇಕಾದಷ್ಟು ಜನ ಲೀಡ್ರು ಇದ್ದಾರೆ. ಎಲ್ಲ ಸೇರಿ 24-25 ಪಕ್ಷ ಸೇರಿ ಆಗ್ತದೆ. ಅದರಲ್ಲಿ ಯಾರನ್ನ ಒಬ್ಬರನ್ನ ಸೆಲೆಕ್ಷನ್ ಮಾಡ್ತಾರೆ. ಏನೂ ತೊಂದರೆ ಇಲ್ಲ. ಇವಾಗ ನೀವು MLA ಆಗ್ತೀರಿ, ನಿಮ್ಮ ಮಗನ MLA ಮಾಡಬೇಕು ಅಂತೀರಿ, ಮಂತ್ರಿ ಮಾಡಿ. ಆ ಥರ ಅದು ಸಹಜ. ಇದು ಇಂಡಿಯಾ ಹಿಸ್ಟ್ರಿನೇ ಹಂಗೆ. ಅವ್ರವ್ರ ಮಕ್ಕಳು ಬರ್ತಾರೆ ಮುಂದೆ. ಆ ಥರ ಏನು ಆಸೆ ಬೀಳುವಂಥ
ಜನ ಅಲ್ಲ ರಾಹುಲ್ ಗಾಂಧಿ. ಆದರೂ ಆಗ್ಬೋದು, ಆದರೆ ಒಳ್ಳೆ ವಿದ್ಯಾವಂತ ಒಳ್ಳೆಯವನು ಆಗಲಿ. ಅವರು ರಾಹುಲ್ ಗಾಂಧಿನೂ ಒಂದು ಸಾರಿ ಪ್ರಧಾನಮಂತ್ರಿ ಆದರೆ ಏನು ಮೋದಿನೇ ಇರಬೇಕಾ? ಮೋದಿನೇ ಇದ್ಗ ಬಡವರಿಗೆಲ್ಲ ಕಷ್ಟ ಕೊಡ್ತಾರೆ, ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಯಾವುದು 1 ರೂಪಾಯಿ ಅಲ್ಲಾಡೋದಿಲ್ಲ. ಕೂಲಿ ಮಾಡೋರು ಮಧ್ಯಮ ವರ್ಗದವರು ಸತ್ತೋದ್ರು ಈ ಕೇಂದ್ರ ಸರ್ಕಾರದಿಂದ. ಯಾರಿಗೂ ಅನುಕೂಲ ಆಗಿರ್ಬೋದು, ಅದು ಗೊತ್ತಿಲ್ಲ. ನಮಗಂತೂ ಅನಾನುಕೂಲ ಆಗಿದೆ. ಡೇ ಬೈ ಡೇ ಜನ ಸಾಯ್ತಾ ಇದ್ದಾರೆ ದುಡ್ಡೆಲ್ಲಿದೆ? ಇವರೇನು ಒಂದು ಫ್ಯಾಕ್ಟ್ರಿ ಯಾವುದನ್ನು ಓಪನ್ ಮಾಡಿದ್ದಾರೆ? ಏನಿಲ್ಲ. ಬರೋದು ನೀವು ದುಡ್ದಿದ್ದರಲ್ಲಿ GST ಕೊಡಿ, ಬ್ಯಾಂಕಲ್ಲಿ ಅಕೌಂಟ್ ಇಡಬೇಡಿ, ಎಲ್ಲ ಬರೀ ಎಲ್ಲ ಕೂಲಿ ಮಾಡಿ ಅಂತ ಅಷ್ಟೇ. ನೆಕ್ಸ್ಟ್ ಶ್ರೀಲಂಕಾ ಟೈಪ್ ಆಗ್ತದೆ ನೆಕ್ಸ್ಟ್ ಮೋದಿ ಬಂದರೆ. ಈಗ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಇದೆ, ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. ಅದನ್ನ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಅದು ಗೊತ್ತಿರುವಂತಹ ವಿಚಾರವಾಗಿದೆ. ಅದನ್ನ ವಿಪಕ್ಷ ನಾಯಕರು ಏನ್ ಹೇಳ್ತಾ ಇದ್ದಾರೆ, ಪಾಲಿಟಿಕ್ಸ್ ಗಿಮಿಕ್ಸ್ ಇದು, ಚುನಾವಣೆ ಹತ್ರ ಬಂದಿರೋ ದಿನನೇ ಮಾಡ್ಬೇಕಿತ್ತ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದು ನಿಜ ಹೌದಾ? ಹೌದು, ಅದು ಇನ್ನೂ ಕೆಲಸನೇ ಆಗಿಲ್ಲ, ಅರ್ಧಂಬರ್ಧಂ ಆಗಿದೆ. ಮೋದಿ ಡೇ ಬೈ ಡೇ ಡೌನ್ ಆಗಿದ್ರು. ಅದಕ್ಕೋಸ್ಕರವಾಗಿ ಅವರು ಇದನ್ನು ಇಟ್ಟರೆ, ಇದನ್ನೊಂದು ಓಪನ್ ಮಾಡಿಬಿಟ್ರೆ ಹಿಂದೂಗಳೆಲ್ಲ ಓಟ್ ಹಾಕ್ತಾರೆ, ಮತ್ತೆ ಬರ್ಬೋದು ಅಂತ. ಹೋದ ಸಾರಿನೂ ಬಂದಿದ್ದೇನಿಲ್ಲ, ಮಿಲ್ಟ್ರಿ 48 ಜನ ಸಾಯಿಸಿದ್ದು, ಇವರು ಗೆದ್ದಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ಕಾರ್ಯಕ್ರಮ. ಈಗ ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ನಿಮ್ಗೆ ಓಕೆ ಅಂತ ಅನ್ಸುತ್ತಾ? ನಮಗೆ ನೋಡ್ರಿ, ಅಷ್ಟು ಸೌಲಭ್ಯಗಳಲ್ಲ, ಬಡವರಿಗೆ ಒಳ್ಳೆಯದಾಗ್ತದೆ ಅಂತ. ಈಗ ತಿನ್ನೋದು ಬಿಟ್ಟು ಇವರು ಇದು ಮಾಡ್ಬೋದು. ಈಗ ಬೇಕಾದಷ್ಟು ಜನ ಈಗ ಮಂತ್ರಿಗಳು ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಇವರು ಸರ್ಕಾರ ನಡೆಸ್ಬೋದು. ಬೇಕಾದಷ್ಟು ಟ್ಯಾಕ್ಸ್ ಗಿಕ್ಸ್ ಎಲ್ಲ ಬರ್ತದೆ, ಬಡವರಿಗೆ ಅನುಕೂಲ ಆಗಿದೆ. ಅಕ್ಕಿ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಇಲ್ಲ, ಆಮೇಲೆ ಇದಿಲ್ಲ, ಎಲ್ಲ ಚೆನ್ನಾಗಿದೆ. ಏನಾಗಿದೆ, ಸ್ವಲ್ಪ ದಿನ ಬಂದು ಸ್ವಲ್ಪ ದಿನ ಆಯಿತು, ಎಲ್ಲ ಸರಿ ಹೋಗುತ್ತೆ. ಈಗ ಅದರಿಂದ ಬಡವರಿಗೆ ಬಗ್ಗೆ ಹೆಲ್ಪ್ ಆಗಿದೆ. ಈಗ ಇದು ಕಟ್ಟಂಗಿಲ್ಲ, ಕರೆಂಟ್ ಬಿಲ್ಲು ಎಷ್ಟೋ ಜನರಿಗಾಗಿದೆ. ಕರೆಂಟ್ ಬಿಲ್ ಇಲ್ಲ, ಆಮೇಲೆ ಇದಿಲ್ಲ, ಯಾವುದು ಅದ್ಯಾವುದೋ ಭಾಗ್ಯಲಕ್ಷ್ಮಿ ಎಲ್ಲ ಅನುಕೂಲ ಆಗಿದೆ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತದೆ. ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಜನರ ಮನೆಗೆ ಬಂದು ತಲುಪ್ತಾ ಇಲ್ಲ ಅನ್ನುವಂತಹ ಸುದ್ದಿ ಕೂಡ ಹಬ್ಬಿದೆ. ಅದ್ರ ಬಗ್ಗೆ ಈಗೆಲ್ಲ ತಲುಪಿಸ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ತಲುಪ್ತಾ ಇದೆ, ಎಲ್ಲರಿಗೂ ಬಂದಿದೆ, ಬರ್ತಾ ಇದೆ. ಅದು ಸಡನ್ ಆಗಿ ಇವರು ಗುಂಡಾಂತರ ಮಾಡ್ಕೊಂಡು ಹೋಗಿದ್ರು BJP ಅವರು. ದುಡ್ಡಿಲ್ಲ, ದುಡ್ಡು ಬರಬೇಕು, ಎಲ್ಲ ಕಲೆಕ್ಷನ್ ಮಾಡಿ ಅದು ಇದಕ್ಕೆ ಟ್ಯಾಕ್ಸ್ ಹಾಕಿ ಎಲ್ಲ ಮಾಡಿ ಇದು ಮಾಡಿ ಬಡವರಿಗೆ ಹಂಚ್ತಾ ಇದ್ದಾರೆ. ಏನೂ ತೊಂದರೆ ಇಲ್ಲ, ಬಡವರಿಗೆ ಚೆನ್ನಾಗಿ ಅನುಕೂಲ ಆಗಿದೆ. ಬಡವರಿಗೆ ಮಧ್ಯಮ ವರ್ಗದವರು ಬದುಕ್ತೀವಿ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇದ್ದೀವಿ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ. ಸರಿ ಸರ್, ಇವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಕಸ್ಮಾತ್ ಅಥವಾ ಅವರಾಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವರಾಗಿರ್ಬೋದು CM ಅಂದ್ರೆ ಪ್ರಧಾನ ಮಂತ್ರಿ ಆದ್ರೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಈ ತರದ್ ಮಾಡ್ಬೇಕು, ಅವರು ಪ್ರಧಾನಿಗಳು ಯಾರೇ ಆದ್ರೂ ಕೂಡ ಈ ತರದೊಂದು ಮಾಡ್ಬೇಕು ಅನ್ನೋಂತ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಏನು ಎಕ್ಸ್ಪೆಕ್ಟ್ ಇಲ್ಲ. ಪ್ರಧಾನಿ ಆದರೆ ಮೋದಿ ಅವರು ದುಡ್ಡೆಲ್ಲೂ ಓಡಾಡೋದಿಲ್ಲ, ಸತ್ತೋಬೇಕು ಪಬ್ಲಿಕ್ಕು. ಮಧ್ಯಮ ವರ್ಗದವರು ಇದು ಕೂಲಿ ಮಾಡೋರಿಗೆ ಏಟು, ಅವರು ದುಡ್ಡು 500 ರೂಪಾಯಿ ಬ್ಯಾನ್ ಮಾಡ್ತಾರೆ. ಬರೀ 100 ರೂಪಾಯಿ 200 ರೂಪಾಯಿ ಇಷ್ಟಿಷ್ಟು ಬಂಡ್ಲು ಇಟ್ಕೊಂಡು ಹೋಗ್ಬೇಕು, ಕಾಲು ಕೈ ಕಟ್ ಮಾಡಿ ಸತ್ತೋಗ್ಬೇಕು ಅಷ್ಟೇನೇ. ಇವ್ರು ಬಂದಮೇಲೆ ಸ್ವಲ್ಪ ಇದೆಲ್ಲ ಒಂದು ಸ್ವಲ್ಪ ಕಂಡೀಷನ್ ಮಾಡಿ ಏನೋ ಮಾಡ್ಬೋದು. ನೆಕ್ಸ್ಟ್ ಬಂದವರು ಸ್ವಲ್ಪ ಚೇಂಜಸ್ ಆಗ್ತದೆ ಒಬ್ಬರಿಂದ ಒಬ್ಬರು ಬಂದಮೇಲೆ. ಇವ್ರು ಏನು ಗೊತ್ತಾ ನಿಮಗೆ, 100 ರೂಪಾಯಿ 50 ರೂಪಾಯಿ 20 ರೂಪಾಯಿ ಕಾಯಿನ್ ಮಾಡಿದ್ದಾರೆ, ನೋಡಿರ್ಬೋದು ನೀವು. ನನ್ನ ಹತ್ರ ಇಲ್ಲ, ತೋರಿಸ್ತಾ ಇದ್ದೆ. 20 ರೂಪಾಯಿ ಕಾಯಿನ್ ಇವಾಗ ಒಂದಿಷ್ಟು ತೊಗೊಂಡು ಹೋಗ್ಬೇಕು. ಎಲ್ಲ ಇಲ್ಲಿ ಮೆಜೆಸ್ಟಿಕ್ಗೆ ಬರಬೇಕು ಅಂದರೆ ಕಾಫಿ ಗಿಫಿ ಅಂತ 200 ರೂಪಾಯಿ 300 ರೂಪಾಯಿ ಆಯ್ತದೆ. ಕಾಯಿನ್ಗಳು ಇಟ್ಕೊಂಡು ಸಾಯಬೇಕು. ಇಲ್ಲ ಗೂಗಲ್ ಪೇ ಮಾಡು, ಇಲ್ಲ ಅಂದರೆ ಇದು ಮಾಡಿ. ನಮ್ಮಲ್ಲಿ ಇಂಡಿಯಾದಲ್ಲಿ ಅರ್ಧಕ್ಕರ್ಧ ಜನ ಓದಿಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಸಡನ್ನಾಗಿ ನೋಟ್ ಅಮಾನತ್ ಮಾಡಿದ್ರು. ಇಂಥದ್ದೆಲ್ಲ ಹುಚ್ಚಾಟ ಅಲ್ವಾ? ನೋಟ್ ಅಮಾನತ್ ಮಾಡಿ ಕೋಟ್ಯ, ಅದಕ್ಕೇ ಇವರು ಸಿದ್ಧಾರ್ಥ ಹೆಗಡೆ ಸತ್ತೋಗಿದ್ದು ನೀವು ನೋಟ್ ಅಮಾನತ್ ಮಾಡಿ ಎಷ್ಟು ಜನರಿಗೆ ಕೆಲಸ ಹೋಯ್ತು. ಆಮೇಲೆ ಇವನು ಓಡೋಗಿದ್ದು ಯಾಕೆ? ವಿಠಲ್ ಮಲ್ಯ ನೋಟ್ ಅಮಾನತ್ ಮಾಡಿದ ತಕ್ಷಣ ಓಡಿದ್ದು ಎಲ್ಲರೂ. ಇದರಿಂದ ಪ್ರಾಬ್ಲಮ್ ಆಗಿದೆ. ನಿಮ್ಮ ಪ್ರಕಾರ ನೋಟ್ ಬ್ಯಾನ್ ಮಾಡಿದ್ದೇ ತಪ್ಪಾಯ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹಂಗಾದ್ರೆ ಹೌದು, ನೋಟ್ ಅಮಾನತ್ ಮಾಡಿದ್ದು ಭಾರಿ ಮೋಸ. ಅದರಲ್ಲಿ 13,000 ಕೋಟಿ ಮೋದಿ ಗ್ಯಾಂಗ್ಗೆ ಹೊಡೆದಿದ್ದು. ಇವನು ಯಾರು ಅಂಬಾನಿ ಅದಾನಿ ಅವರೆಲ್ಲ ಅದನ್ನು ಹಂಗೆ ಇಟ್ಕೊಂಡ್ಬಿಟ್ರೆ ಲೆಕ್ಕನೇ ತೋರಿಸಿಲ್ಲ. ಒಂದಿನ ಒಂದು ಪ್ರೆಸ್ಸಲ್ಲಿ ಬಂದು ಮಾತಾಡೋ ಯೋಗ್ಯತೆ ಇಲ್ಲ ಮೋದಿಗೆ. ಏನು ಗೌರ್ಮೆಂಟ್ ನಡೆಸೋದು ಏನು? ನೋಟ್ ಅಮಾನತ್ತು ಭಾರಿ ತೊಂದರೆ ಆಗಿದೆ, ಪಬ್ಲಿಕ್ಕಿಗೆ ಸಾಲಿಡ್ ಏಟ್ ಬಿತ್ತು ಎಲ್ಲ. ಅದಕ್ಕಾಗಿ ನೋಡಿ ಅವರೆಲ್ಲ ಎಂಥ ಉದ್ಯಮಿ
ಲಕ್ಷಾಂತರ ಜನರಿಗೆ ಕೆಲಸ ಕೊಟ್ಟಿದ್ರು. ಇವತ್ತು ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ. 5 ಕೋಟಿ ಜನ ಮೋದಿ ಬಂದ ಮೇಲೆ ಕೆಲಸ ಕಳ್ಕೊಂಡವ್ರು. 5 ಕೋಟಿ ಜನ ಮೋದಿ ಬಂದ ಮೇಲೆ ಕೆಲಸ ಕಳ್ಕೊಂಡವ್ರು. ನಮ್ಮ ಹತ್ರ ಇದೆ ಎಲ್ಲ ದಾಖಲಾತಿ. ಕೆಲಸ ಕಳ್ಕೊಂಡಿರೋರು, ಏನು ಕೆಲಸ ಇಲ್ಲ. ಓಕೆ ಸರ್, ಇವಾಗ 18 ವರ್ಷ ತುಂಬಿ 19 ವರ್ಷಕ್ಕೆ ಬಿದ್ದಿರ್ತಾರೆ. ಅವರು ವೋಟ್ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ, ಖುಷಿಯಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಲೋಕಸಭಾ ಎಲೆಕ್ಷನ್ ಬಂತಪ್ಪ, ನಾವು ಒಂದು ವೋಟ್ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ ಥರ ಬುದ್ಧಿವಾದ ಹೇಳೋಕೆ ಇಷ್ಟಪಡ್ತೀರಾ? ಅವರಿಗೆ ಸ್ವಲ್ಪ ಯೋಚನೆ ಮಾಡಿ. ಅವ್ರಿಗೆ ಬುದ್ಧಿ ಇಲ್ಲ. 18 ವರ್ಷ ರಾಜೀವ್ ಗಾಂಧಿಯವರು ಈ ವೋಟನ್ನು ಯಾಕೆ ಮಾಡಿದ್ದು ಅಂದರೆ, 16 ವರ್ಷಕ್ಕೆ ನೀವು ಮಿಲ್ಟ್ರಿಗೆ ಕಳಿಸ್ತೀರಿ, ದುಡಿಯೋಕ್ಕೆ ಕಳಿಸ್ತೀರಿ, ಮಿಲ್ಟ್ರಿಗೆ ಕಳಿಸ್ತೀರಿ. ಈಗಿರೋ ಮಕ್ಕಳನ್ನ ಯಾಕೆ ನೀವು ಇದು 18 ವರ್ಷಕ್ಕೆ ಯಾಕೆ ವೋಟ್ ಆಗಬಾರ್ದು, ಮಿಲ್ಟ್ರಿಗೆ ಕೆಲಸಕ್ಕೆ ಕಳಿಸ್ತೀರಿ, ವೋಟಿಗೆ ಯಾಕೆ ಹಾಕಬಾರ್ದು ಅಂತ ಆ ಹಕ್ಕನ್ನು ತಂದಿದ್ದು ರಾಜೀವ್ ಗಾಂಧಿ. ಒಳ್ಳೆಯದಾಗಲಿ ಅಂತ. ಆ ಹುಡುಗರೆಲ್ಲರೂ ಇವಾಗ ಸುಮ್ಮನೆ ಯಾರೋ ಹೇಳ್ಬಿಡ್ತಾರೆ ಮೋದಿ ಒಳ್ಳೆಯವನು, ಹಂಗೆ ಅವರು ಆ್ಯಕ್ಚುಲಿ ಆ ಹುಡುಗರಿಂದನೇ ಇವಾಗ ಏಟು ತಿಂದಿರೋದು. ವಯಸ್ಸಾದ ಎಲ್ಲರೂ ಒದೆ ಬಿದ್ದಿರೋದು ಹುಡುಗರೆಲ್ಲರೂ ಹಾಕೋದವರು BJPಗೆ. ಅವರಿಗೆ ಒಂದು ಹೇಳಕ್ಕೆ ಬಯಸ್ತೀನಿ, ದಯವಿಟ್ಟು ಯೋಚನೆ ಮಾಡಿ ಹಾಕಿ. ಅದರಲ್ಲೂ BJP ಇಲ್ಲಿ ನಂಬರ್ 1 ಹೋಪ್ಲೆಸ್ಸು ಇವನು ನರೇಂದ್ರ ಮೋದಿ ಬಂದ ಮೇಲೆ ಹೊಟ್ಟೆ ತುಂಬ ಊಟ ಇಂಡಿಯಾದಲ್ಲಿ ಯಾರೂ ಮಾಡ್ತಾಯಿಲ್ಲ, ಎಲ್ಲ ಅರ್ಧಂಬರ್ಧಂ ಆ ಥರ ಆಗಿದೆ. ನೋಟ್ ಅಮಾನತ್ ಮಾಡಿದ ಫಸ್ಟ್ ಮೊದಲನೇ ಏಟು ಅದೇನು ಬೇಕಿರಲಿಲ್ಲ. ಅದರಿಂದ ಯಾರಿಗೂ ಒಳ್ಳೆಯದಾಗಿಲ್ಲ, ಅವ್ರ ಗ್ಯಾಂಗಿಗೆ ಒಳ್ಳೆಯದಾಗಿದೆ. 13,000 ಕೋಟಿ ಹಂಗೆ ಇಟ್ಬಿಟ್ರು. ಸುಮ್ಮನೆ ಅದು ವೇಸ್ಟ್. ಎಲ್ಲರಿಗೂ ಹೇಳು, ಆ ನೋಟಿಂದ ಪಾಕಿಸ್ತಾನದವ್ರು ಬರ್ತಾರೆ, ಅಮೇರಿಕದವ್ರು, ಎಲ್ಲ ಸುಳ್ಳು, ಏನೂ ಇಲ್ಲ. ನೋಟು ರೆಡಿ ಮಾಡೋದು ನಾವು ಹೆಂಗೆ ಇದಕ್ಕೆಲ್ಲ ಲೆಕ್ಕ ಇದೆ. 13,000 ಕೋಟಿ ಲಾಸ್ ಮಾಡಿದ್ದಾರೆ. ಅದರಿಂದ ತುಂಬ ತೊಂದರೆ ಆಗಿದೆ. ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮುಂದೊಂದು ದಿನಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅದರಲ್ಲೂ ಸಿದ್ದರಾಮಯ್ಯ ಪ್ರಾಮಾಣಿಕತೆ ಇದ್ದಾರೆ. ಸಿದ್ದರಾಮಯ್ಯ ಇರಲಿ, DK ಶಿವಕುಮಾರ್ ಇರಲಿ, ಡಾಕ್ಟರ್ G ಪರಮೇಶ್ವರರು, ರಾಮಲಿಂಗ ರೆಡ್ಡಿ, ಒಳ್ಳೆ ಟೀಮ್ ಇದೆ. ಹಳಬರು, ವಯಸ್ಸಾದವರು, ತಿಳುವಳಿಕೆ ಇರುವಂಥ ಟೀಮ್ ಏನಾನ ಇದ್ದರೆ ಅದು ಕಾಂಗ್ರೆಸ್ ಗೌರ್ಮೆಂಟಲ್ಲೇ ಇರೋದು. ಒಳ್ಳೊಳ್ಳೆಯವರು ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ, ಇವರು ಎಲ್ಲ ರಾಜೀವ್ ಗಾಂಧಿ ಎಲ್ಲ ಅನುಭವದ ರಾಜಕಾರಣಿಗಳಿದ್ದಾರೆ. ಇವ್ರಿಗೇನು ಅನುಭವ ಇಲ್ಲ. ನಾಳೆ ಬೆಳಗ್ಗೆನೇ ಒಂದು ಕಾನೂನು ಮಾಡ್ತಾರೆ, ಜನ ಸಾಯಲಿ ಅಂತ ಅಷ್ಟೇ. ಆದ್ದರಿಂದ ದಯವಿಟ್ಟು ಮುಂದೆ ಈ ಸಾರಿ ವ್ಯತ್ಯಾಸ ಆಗುತ್ತೆ. ಏನು ಇವ್ರು ಅಂದ್ಕೊಂಡಂಗೆ ಏನು ಬರೋಲ್ಲ. ಅದಕ್ಕೋಸ್ಕರ ಈಗ ರಾಮನ ಜನ್ಮಭೂಮಿ ಇನ್ನೂ ಪೇಂಟ್ ಹೊಡೆದಿಲ್ಲ ಅಷ್ಟೇ, ಇದು ಪ್ಲಾಸ್ಟಿಂಗ್ ಮಾಡಿಲ್ಲ, ಏನಿಲ್ಲ. ಈಗ ಓಪನ್ ಮಾಡಿಬಿಡು, ಹಿಂದೂಗಳು ಓಟ್ ಹಾಕ್ತಾರೆ, ಇದನ್ನು ಮಾಡಿದ್ವಿ ಅಂತ. ಹಂಗಾಗಿ ಭಾರಿ ಕಷ್ಟ ಇದೆ. ಮುಂದೆ ಬಂದರೆ ಇವರು ಇದು 500 ರೂಪಾಯಿ ಬ್ಯಾನ್ ಮಾಡ್ತಾರೆ. ನೀವೆಲ್ಲ ನಾವು ಬರೀ ಗೂಗಲ್ ಪೇ ಮಾಡಿ, ಅದರಿಂದ ಏನು ಗೌರ್ಮೆಂಟಿಗೆ ಲಾಭ ಆಗೇನ್ರಿ? ಗೌರ್ಮೆಂಟ್ ಕೆಲಸ ಕೊಡ್ರಿ. ನಾನು ಕೆಲಸ ಮಾಡ್ತೀನಿ, 25,000 ಕೊಡಿ. ಗೌರ್ಮೆಂಟು 5,000 ಇಟ್ಕೊಳ್ಳಿ, ಪರವಾಗಿಲ್ಲ. ಎಷ್ಟು ಜನ ಇದ್ದಾರೆ ಓದ್ದವ್ರು, ಮಾಡಿದ್ರೆ ಕೆಲಸ. ಈಗ ಮೊನ್ನೆ ಹಾಕಿವರು ವಿಶ್ವಗುರು, ನಾನು ದೊಡ್ಡ ಲಾರ್ಡು ಅಂತಾನಲ್ಲ ಮೋದಿ, ನಾನು ಸಖತ್ ಗೆದ್ದು ಬಿಡ್ತೀನಿ, ಹಂಗೆ ಬರ್ತೀನಿ, 500 ಸೀಟು, ಮೇರಾ ಇಂಡಿಯಾ, ಅದು ಇದು ಅಂತಾರೆ. ಮೊನ್ನೆ ಯಾಕೆ ಆ ಮೇಘಾಲಯದಲ್ಲಿ ಎಲ್ಲ ಸ್ಕೂಟಿ ಕೊಡ್ತೀನಿ, ಇದನ್ನೆಲ್ಲ ಹೇಳಿದ್ರಲ್ಲ, ಭಾಗ್ಯಗಳು ಇವಾಗ ಮೋದಿನೇ ಶುರು ಮಾಡಿದ್ದಾನೆ. ಆ ಭಾಗ್ಯ ಕೊಡ್ತೀನಿ, ಈ ಭಾಗ್ಯ ಕೊಡ್ತೀನಿ, ಓಟ್ ಹಾಕಿ ಅಂತ. ವಿಶ್ವಗುರು ಚೆನ್ನಾಗಿ ಸರ್ಕಾರ ನಡೆಸಿದ್ರೆ ನಾವು ಹಾಕ್ತೀವಿ. ಸರ್ಕಾರ ಅನುದಾನ ಕೊಡಬೇಕು ಗೌರ್ಮೆಂಟಿಗೆ. ವಾಪಸ್ 45,000 ಕೋಟಿ GST ಹಣ 1 ರೂಪಾಯಿ ಕೊಟ್ಟಿಲ್ಲ ಕರ್ನಾಟಕಕ್ಕೆ. ಭಾಳ ತೊಂದರೆ ಆಗಿದೆ. ಮುಂದಿನ ದಿನದಲ್ಲಿ ಜನಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಬರ್ತದೆ.